ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ತಮ್ಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿದೆ ನಿಮ್ಮೆಲ್ರಿಗೂ. ಹೌದು, ನಮ್ಮ ಮನೆಯಲ್ಲಿ ಜಿರಳೆ ಆಗಿರ್ಬೋದು, ಹಲ್ಲಿ ಆಗಿರ್ಬೋದು, ಇರೋ ಅಂಥವ್ರ ಮನೆಯಲ್ಲಿ ಹೇಗೆ ಓಡಿಸೋದು, ಎಷ್ಟೇ ಕೆಮಿಕಲ್ ಪದಾರ್ಥ ಹಾಕಿದ್ರೂ ಕೂಡ ಅದಕ್ಕೆ ಓಡಿಸೋದಕ್ಕೆ ಆಗ್ತಾಯಿಲ್ಲ ಅನ್ನೋರು, ಇದೊಂದು ಮಂತ್ರದಿಂದ, ಇದೊಂದು ಪದಾರ್ಥದಿಂದ ನಾವು ನಮ್ಮ ಮನೆಯಲ್ಲಿ ಹಲ್ಲಿ ಅನ್ನೋದು ತುಂಬಾ ಇತ್ತು. ಹಾಗೆ ಇಲಿ ಅನ್ನೋದು ತುಂಬಾ ಇತ್ತು. ಯಾಕಂದರೆ ಸ್ವಲ್ಪ ದಿನ ನಾವು ಮನೆಯನ್ನು ಖಾಲಿ ಬಿಟ್ಟಿದ್ವಿ. ಹಾಗಾಗಿ ಇದು ಹಂಚಿನ ಮನೆ ಇತ್ತಲ್ಲ, ಹಾಗಾಗಿ ಇಲಿ ಅನ್ನೋದು ಸೇರಿಕೊಂಡಿತ್ತು. ನಮ್ಮ ಮನೆಯ ಮುಂದೆ ಪಾಳಿದೆ, ಮನೆ ಹಿಂದೆ ಕೂಡ ಪಾಳಿದೆ, ಗಿಡಗಳು ಎಲ್ಲ ಬೆಳ್ಕೊಂಡು ನಿಂತಿದೆ. ಅದರಿಂದ ಅದು ಇಲಿ ಅನ್ನೋದು ನಮ್ಮ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ನಾನು ಕೂಡ ತುಂಬಾ ಪ್ರಯತ್ನ ಮಾಡಿದೆ ಅದನ್ನು ಓಡಿಸೋದಕ್ಕೆ. ತುಂಬ ಕಷ್ಟಪಟ್ಟಿದ್ದೀನಿ. ಎಲ್ಲಿ ಅಡುಗೆ ಮನೆಯಲ್ಲಿ ಏನೇ ಇಟ್ಟಿದ್ರೂ ಕೂಡ ಬಂದು ತಿನ್ಕೊಳ್ಳೋದು, ಎಲ್ಲ ಪದಾರ್ಥದ ಮೇಲೂ ಓಡಾಡೋದು, ಐಟಮ್ಗಳೆಲ್ಲ ಬೀಳಿಸೋದು, ಇದೇ ರೀತಿಯೇ ಮಾಡ್ತಾಯಿತ್ತು. ಹಾಗಾಗಿ ನಾನು ಕೂಡ ತುಂಬಾ ಪ್ರಯತ್ನ ಮಾಡಿದೆ. ನನಗೆ ಒಬ್ಬರು ಸಜೆಷನ್ ಕೊಟ್ಟರು, ಈ ರೀತಿ ಮಾಡಿ ನೋಡಿ ತುಂಬ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ತುಂಬಾ ಪ್ರಯತ್ನ ಮಾಡ್ತಾ ಬರ್ತಿದ್ನಲ್ವ, ಇದು ಒಂದು ನೋಡೋಣ ಅಂತ ಹೇಳಿ ನಾನು ಕೂಡ ಪ್ರಯತ್ನ ಮಾಡಿದೆ. ಇದು ಯಶಸ್ವಿ ಆಯಿತು ನನಗೆ. ಔಷಧಿ ಎಲ್ಲ ಇಟ್ಟರೆ, ಇಲ್ಲಿ ಇದಕ್ಕೆಲ್ಲ ಔಷಧಿ ಎಲ್ಲ ಇಟ್ಟರೆ ನಾವು ಮನೆಯಲ್ಲಿ ಎಲ್ಲಿ ಹೋಗಿ ಸಾಯ್ತವೆ ಅನ್ನೋದು ಗೊತ್ತಾಗಲ್ಲ. ಮತ್ತು ಮನೇನ ನಾವು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು. ಎಲ್ಲ ಗಲೀಜಾಗ್ಬಿಟ್ಟಿರುತ್ತೆ, ಅದು ವಾಸನೆ ಕೂಡ ಬರುತ್ತೆ. ಹಾಗಾಗಿ ನಾನು ಒಂದನ್ನು ಕೆಲಸ ಮಾಡಿರಲಿಲ್ಲ. ಬೇರೆ ಪ್ರಯತ್ನ ಎಲ್ಲ ಮಾಡಿದೆ. ನಾನು ಬೋನ್ ಇಡೋದು ಈ ರೀತಿ ಎಲ್ಲ ಮಾಡಿದೆ. ಇದೊಂದು ಕೊನೆ ಪ್ರಯತ್ನ, ಈ ರೀತಿ ನೋಡೋಣ ಅಂತ ಹೇಳಿ ನಾನು ಪ್ರತಿನಿತ್ಯ ಇದನ್ನು ಮಾಡ್ಕೊಂಡು ಬರ್ತಾಯಿದ್ದೆ. ತುಂಬಾ ವರ್ಕ್ ಆಯಿತು. ಹಾಗೆ ಬೇರೆಯವ್ರಿಗೂ ಕೂಡ ಇದು ಒಂದು ಸಜೆಷನ್ ಆಗುತ್ತೆ ಅಂತ ಹೇಳಿ ಪ್ರತಿಯೊಂದು ಮನೆಯಲ್ಲೂ ಇವಾಗ ಒಂದು ಹಳೇ ಕಾಲದ ಮನೆಗಳಲ್ಲಿ ಇಲಿ ಅನ್ನೋದು ಇರುತ್ತೆ, ಜಿರಳೆ ಅನ್ನೋದು ಇರುತ್ತೆ, ಹಾಗೆ ಪಲ್ಲಿ ಅನ್ನೋದು ಇರುತ್ತೆ. ನಾವು ಇವಾಗ ಒಂದು ಏನಾದರೂ ಹಾಲಲ್ಲಿ ಊಟದ ಟೇಬಲ್ ಮೇಲೆ ಆಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು, ಹಣ್ಣು ಹಂಪಲು ಇಡ್ತೀವಿ, ಅಲ್ಲೆಲ್ಲ ಜಿರಳೆ ಹಲ್ಲಿ ಎಲ್ಲ ಅದ್ರ ಮೇಲೆ ಓಡಾಡಿದ್ರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ, ಹಾಗೂ ದೊಡ್ಡವ್ರಿಗೂ ಇನ್ಫೆಕ್ಷನ್ ಆಗುತ್ತೆ. ಅದನ್ನೆಲ್ಲ ತಡೆಗಟ್ಟೋದಕ್ಕೆ ಅಂತ ಹೇಳಿ ಇದೊಂದು ಸಣ್ಣ ಪ್ರಯತ್ನ ಯಶಸ್ಸಾಗಿದೆ. ಹಾಗಾಗಿ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಅತಿ ಹೆಚ್ಚು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕು, ಒಂದು ಕಮೆಂಟ್ನಿಂದ ನಮ್ಮ ಮುಂದಿನ ವಿಡಿಯೋಗೆ ನಿಜವಾಗ್ಲೂ ತುಂಬಾ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ದಯವಿಟ್ಟು ವಿಡಿಯೋ ನೋಡೋರು ಒಂದು ಲೈಕ್ ಕೊಡಿ. ಯಾರೂ ಅಷ್ಟು ಲೈಕ್ ಮಾಡ್ತಾಯಿಲ್ಲ ಮತ್ತು ಕಮೆಂಟ್ ಕೂಡ ಮಾಡ್ತಾಯಿಲ್ಲ. ದಯವಿಟ್ಟು ಯಾರೂ ಆ ರೀತಿ ಮಾಡಬೇಡಿ. ನಿಮ್ಮ ಮನೆಯ ಒಂದು ಹೆಣ್ಮಗಳು, ಅಕ್ಕ ತಂಗಿ ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡಿದಾಗ ಒಂದು ಶೇರು, ಒಂದು ಕಮೆಂಟು, ಒಂದು ಲೈಕ್ನ ಕೊಡಿ ಅಂತ ಕೇಳ್ತೀನಿ ನಾನು. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅತಿ ಹೆಚ್ಚು ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ, ಹಾಗಾಗಿ ವಿಡಿಯೋನ ನೋಡ್ಕೊಂಡು ಬರೋಣ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಪ್ರಯತ್ನ ಮಾಡಿ ನೋಡಿ. ನಿತ್ಯ ಟ್ರೈ ಮಾಡಿ. ನಾವು ಮನೆಯ ದೀಪ ಹಚ್ತೀವಿ. ಹಾಗಾಗಿ ಮನೆಯ ದೀಪ ಹಚ್ಚುವಾಗ ಇದೊಂದು ಪದಾರ್ಥದಿಂದ ನೀವು ಇದೆಲ್ಲ ಹುಳುಗಳನ್ನ ನಾವು ಮನೆಯಿಂದ ಹೊರಗೆ ಹೋಗೋ ಹಾಗೆ ಮಾಡ್ಬೋದು. ಇವಾಗ ನಾವು ಸಂಜೆ ಪೂಜೆ ಮಾಡುವಾಗ ಹೊಸ್ಲಿಂದ ನಾವು ನೀರು ಹಾಕಿ ಮತ್ತು ಮನೆ ಒಳಗೆ ಬಂದು ದೀಪ ಹಚ್ಚುತ್ತೀವಲ್ವ. ಹಾಗಾಗಿ ಒಂದು ಬಿಳಿ ಸಾಸಿವೆಯಿಂದ ನಾವು ಯಾವ ರೀತಿಯ ಓಡಿಸ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. ಇವಾಗ ನೋಡ್ಬೋದು, ಇಲ್ಲಿ ನಾನು ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಆಗಿದೆ. ಪ್ರತಿ ಸಂಜೆ ಕೂಡ ನಾವು ಇದೇ ರೀತಿಯೇ ನಾವು ಪೂಜೆನ ಮಾಡ್ಕೋತೀವಿ. ನಾನು ಸತತ 1 ತಿಂಗಳು ಇದನ್ನು ಮಾಡಿದ್ದೀನಿ. 1 ತಿಂಗಳು ಮಾಡಿದ್ಮೇಲೆ ನನಗೆ ಎಲ್ಲ ರಿಸಲ್ಟು ಆಗಿದೆ. ಏಕೆಂದರೆ ಇವಾಗ ನಮ್ಮ ಮನೇಲಿ ಹಲ್ಲಿ ಅನ್ನೋದು ಕೂಡ ಹೋಗಿದೆ, ಮತ್ತು ಜಿರಳೆ ಅನ್ನೋದು ಕೂಡ ಹೋಗಿದೆ. ಇಲಿ ಅನ್ನೋದು ತುಂಬಾ ಇತ್ತು. ನನಗೆ ಇಲಿ ಕಾಟ ತುಂಬಾ ಇತ್ತು. ಹಾಗಾಗಿ ನನಗೆ ಇಲಿ ಕೂಡ ಹೋಗಿದೆ. ಇವಾಗ ಒಂದು ನೆಮ್ಮದಿ ಅನ್ನೋದು ಆಯಿತು ಅಂತ ಅನ್ಕೋತೀನಿ ನಾನು. ಅದು ಇರುವಾಗ ನಿಜವಾಗ್ಲೂ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಪ್ರತಿಯೊಂದು ಐಟಮು ಕೂಡ, ನಾವು ಟೊಮೊಟೊ ಆಗಿರ್ಬೋದು, ಯಾವುದೇ ಆಗಿರೋದು ಹೊರಗಡೆ ಸಿಕ್ತು ಅಂದರೆ ಬಿಡ್ತಾನೆ ಇರಲಿಲ್ಲ. ಎಲ್ಲ ತಿಂದು ಹಾಕೋದು. ನಾನು ಪ್ರತಿನಿತ್ಯ ಅದಕ್ಕೆ ಊಟ ಕೂಡ ಇಟ್ಬಿಟ್ಟು ಮಲಿಕೋತಾ ಇದ್ದೆ. ಒಂದು ಪಾತ್ರೆ, ಒಂದು ಬಟ್ಲಲ್ಲಿ ಅನ್ನ ಇಟ್ಬಿಟ್ಟು ಮಲಿಕೋತಾ ಇದ್ದೆ. ಹಾಗಾಗಿ ಅನ್ನ ಇಟ್ಟರೂ ಕೂಡ ಅದು ಬೇರೆ ವೈರೆಲ್ಲ ಕಡಿಯೋದು, ಹಾಗೆ ಫ್ರಿಜ್ ವೈರೆಲ್ಲ ಕಡಿದ್ಬಿಟ್ಟಿದೆ ನಮ್ಮ ಮನೇಲಿ.
ಹಾಗಾಗಿ ನಾನು ಇದನ್ನು ಮಾಡ್ಕೊಂಡು ಬಂದೆ. ಇದು ನಿಜವಾಗ್ಲೂ ವರ್ಕ್ ತುಂಬಾ ಆಗುತ್ತೆ, ಪ್ರಯತ್ನ ಮಾಡಿ ನೋಡಿ. ಯಾವುದಪ್ಪ ಮಂತ್ರ ಅಂತ ಅಂದರೆ, ನಾವು ಪ್ರತಿನಿತ್ಯ ಕೇಳಬೇಕಾದ್ರೆ ಪ್ರತಿನಿತ್ಯ ನಾವು ಸಂಜೆ ಬೆಳಗ್ಗೆ ಲಲಿತಾ ಸಹಸ್ರನಾಮನ ನಾವು ಹಾಕಿ ಪೂಜೆನ ಮಾಡಬೇಕು. ಆ ಲಲಿತಾ ಸಹಸ್ರನಾಮ ಅನ್ನೋದು ತುಂಬಾ ಭಕ್ತಿಯುತವಾಗಿದ್ದು, ಹಾಗೆ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಹಾಗೆ ಈ ಹುಳುಗಳಿಂದ ನಾವು ತಪ್ಪಿಸ್ಕೊಬಹುದು. ಹಾಗಾಗಿ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ನಾವು ಬಾಯಿನಿಂದ ಪಠಣೆ ಮಾಡಬೇಕು ಅನ್ನೋದು ಏನಿಲ್ಲ, ನಮ್ಮ ಮೊಬೈಲಲ್ಲಿ ಆನ್ ಮಾಡಿಟ್ರೆ ಆಗುತ್ತೆ. ಹಾಗಾಗಿ ನಾನು ಈ ರೀತಿಯೇ ಮಾಡ್ಕೊಂಡು ಬಂದಿದ್ದು, ತುಂಬ ಚೆನ್ನಾಗಿ ವರ್ಕ್ ಆಗ್ತು. ಇವಾಗ ನನಗೆ ಮನೆಯಲ್ಲಿ ಹಲ್ಲಿ ಕೂಡ ಇಲ್ಲ, ಇಲಿ ಕೂಡ ಇಲ್ಲ, ಹಾಗೆ ಜಿರಳೆ ಕೂಡ ಇಲ್ಲ. ನಾನು ವಾರಕ್ಕೆ ಒಂದು ಬಾರಿ ಆದರೂ ಬೀರೂನ ಕ್ಲೀನ್ ಮಾಡಬೇಕಾಯ್ತು, ಯಾಕಂದರೆ ಜಿರಳೆ ಅನ್ನೋದು ತುಂಬಾ ಇತ್ತು. ಇವಾಗ ನನಗೆ ತಿಂಗಳಾದರೂ ಕೂಡ ನಾನು ಬೀರು ಹತ್ರನೇ ಹೋಗೋದಿಲ್ಲ, ಯಾಕಂದರೆ ಅಷ್ಟು ಇವಾಗ ನನಗೆ ಕಮ್ಮಿ ಆಗೋಗಿದೆ. ಹುಡುಕ್ತೀನಿ ಅಂದರೂ ಕೂಡ ಒಂದು ಕೂಡ ಸಿಗಲ್ಲ, ಆ ರೀತಿ ಆಗಿದೆ. ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಈ ನನಗೆ ಹಲ್ಲಿ ಪಲ್ಲಿಗಿಂತ ಇಲಿ ಕಾಟನೇ ಜಾಸ್ತಿ ಆಗಿತ್ತು. ಆ ಇಲಿ ಕಾಟದಿಂದ ಮುಕ್ತಿಗೊಂಡೆ ಅಂತ ಅನ್ಕೋತೀನಿ ನಾನು. ನಿಜವಾಗ್ಲೂ ಪ್ರತಿನಿತ್ಯ ಲಲಿತಾ ಸಹಸ್ರನಾಮನ ನಾವು ಪಠಣೆ ಕೂಡ ಮಾಡಬೇಕು, ಕಲಿತು ಪಠಣೆ ಕೂಡ ಮಾಡಬೇಕು ಮನೆಯಲ್ಲಿ. ಓದೋ ಮಕ್ಕಳಿದ್ರೂ ಕೂಡ ಓದೋ ಕಡೆ ಗಮನ ಮಕ್ಕಳಿಗೆ ಬರುತ್ತೆ, ಹಾಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಮಕ್ಕಳಿಗೆ. ಮತ್ತು ನಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಅಂತಲೇ ಅನ್ಬೋದು. ನನ್ನ ಈ ಒಂದು ಸ್ತೋತ್ರನ ನಾನು ಬೆಳಗ್ಗೆ ಸಂಜೆ ಪಠಣೆ ಮಾಡ್ತಾ ಇವಾಗ ತುಂಬಾ ಖುಷಿಯಾಗಿದ್ದೀನಿ ಅಂತ ಅನ್ಕೋತೀನಿ. ನನ್ನ ಎಲ್ಲ ಕೆಲಸಗಳು ಕೂಡ ಒಂದೊಂದೇ ಕೂಡ ಯಶಸ್ಸಾಗ್ತಾ ಇದೆ. ಹಾಗಾಗಿ ನನಗೆ ತುಂಬಾ ಅನುಕೂಲ ಆಗಿದೆ. ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಾವು ಮನೆಯೊಳಗೆ ಕೆಲಸ ಮಾಡುವಾಗ ಹಾಕಿ ಬಿಟ್ಬಿಡ್ತೀನಿ. ಒಂದೊಂದೇ ಸ್ತೋತ್ರ ಬರುತ್ತೆ. ಗಣಪತಿ ಸ್ತೋತ್ರನ ನಾನು ಫಸ್ಟ್ ಹಾಕ್ತೀನಿ, ಆಮೇಲೆ ಲಲಿತಾ ಸಹಸ್ರನಾಮನ ಹಾಕ್ತೀನಿ, ಆಮೇಲೆ ಕನಕದಾರ ಸ್ತೋತ್ರನ ಹಾಕ್ತೀನಿ. ಹೀಗೆ ಒಂದೊಂದು ಸ್ತೋತ್ರನೂ ಕೂಡ ನಾನು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಕೂಡ ಆನ್ ಮಾಡಿ ಬಿಡ್ತೀನಿ. ಆನ್ ಮಾಡಿಬಿಟ್ಟಾಗ ನನಗೆ ತುಂಬಾ ಒಂದು ಎನರ್ಜಿ ಬರುತ್ತೆ. ಕೇಳ್ತಾ ಕೂಡ ನಮ್ಮ ಕಷ್ಟಗಳು ಕಳೀತಾ ಬರುತ್ತೆ. ನಿಜವಾಗ್ಲೂ ನಿಮ್ಮ ಎಲ್ರಿಗೂ ಇದು ಉಪಯೋಗ ಆಗಲಿ ಅಂತಲೇ ನಾನು ಇವತ್ತಿನ ವಿಡಿಯೋ ಮಾಡಿರೋದು. ದಯವಿಟ್ಟು ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೊಬ್ರಿಗೆ ಒಂದು ಒಳ್ಳೆಯದಾಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಯಾರ ಮನೇಲಿ ಹಲ್ಲಿ ಇಲಿ ಎಲ್ಲ ಇದೆ ಅಂಥವ್ರಿಗೆ ಇದನ್ನು ಶೇರ್ ಮಾಡಿ. ಮತ್ತು ವಿದ್ಯಾಭ್ಯಾಸ ಮಕ್ಕಳಿಗೆ ಕಮ್ಮಿ ಇದೆ ಅನ್ನೋರಿಗೂ ಕೂಡ ಇದನ್ನು ಶೇರ್ ಮಾಡಿ. ಯಾಕಂದರೆ ನಮ್ಮ ಮಕ್ಕಳು ಓದ್ತಾ ಇಲ್ಲ, ಬರೀತಾ ಇಲ್ಲ, ಶಾಲೆಗಳಲ್ಲಿ ಕಂಪ್ಲೇಂಟ್ ಇದೆ ಅನ್ನೋರು ಕೂಡ ಇದನ್ನು ಪ್ರತಿನಿತ್ಯ ಮನೆಯಲ್ಲಿ ಹಾಕಿ ಅವರ ಕಿವಿಗೆ ಬೀಳೋ ಹಾಗೆ ಮಾಡಿ. ಖಂಡಿತ ನಿಮ್ಮ ಮಕ್ಕಳು ಕೂಡ ಯಶಸ್ಸಾಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಓದಿಲ್ಲ, ಆದರೆ ನನ್ನ ಮಕ್ಕಳು ಕೂಡ ನನ್ನ ಥರನೇ ಆಗಬಾರ್ದು ಅಂತ ಹೇಳಿ ನಾನು ತುಂಬ ವರ್ಷದಿಂದ ಹಾಕ್ತಾಯಿದ್ರೆ, ಆದರೆ ಇದ್ರ ಗಮನ ನನಗೆ ಗೊತ್ತಿರಲಿಲ್ಲ. ಈಗೀಗ ನನಗೆ ಒಬ್ಬರು ಪುರೋಹಿತರು ಹೇಳಿದ ಮೇಲೆ ಅದು ಅರಿವಾಯಿತು. ನಾನು ಸುಮಾರು ವರ್ಷದಿಂದ ಬರ್ತಾಯಿದ್ದೀನಿ. ಕನಕದಾಸರ ಸ್ತೋತ್ರನ ಕೇಳ್ತಾಯಿದ್ದೆ, ಹಾಗೆ ನಾನು ಗಜೇಂದ್ರ ಮೋಕ್ಷನ ಜಾಸ್ತಿ ಕೇಳ್ತಾಯಿದ್ದೆ. ಅದನ್ನು ಕೇಳಿದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ನಾವು ಈ ಭೂಮಿ ಮೇಲೆ ಇಲ್ಲ, ವೈಕುಂಠದಲ್ಲಿದ್ದೀವಿ ಅನ್ನೋ ಅಷ್ಟು ನಮಗೆ ಅನುಭವ ಆಗುತ್ತೆ. ಆದ್ದರಿಂದ ನೀವು ಈ ಮಕ್ಕಳಿಗೆ ನಾವು ಲಲಿತಾ ಸಹಸ್ರನಾಮ ಹಾಗೆ ಗಜೇಂದ್ರ ಮೋಕ್ಷನ ನೀವು ಕೇಳಿಸ್ತಾ ಬರ್ತಾಯಿದ್ರೆ, ಕನಕದಾಸರ ಸ್ತೋತ್ರ ಇದನ್ನು ಕೇಳ್ಕೊಂಡು ಬರ್ತಾಯಿದ್ರೆ ನಮ್ಮ ಮನೆಯೂ ಕೂಡ ನಂದಗೋಕುಲ ಆಗಿರುತ್ತೆ. ನಮ್ಮ ಮನಸ್ಥಿತಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕುಟುಂಬದವರು ಕೂಡ ಎಲ್ಲರೂ ಆರೋಗ್ಯವಾಗಿರ್ತಾರೆ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ನೀಡಿ ಅಂತ ನಾನು ಕೇಳ್ಕೊತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.